ಮಸ್ತ್ ಪೂರ್ಣ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ವಿಡಿಯೋ ಮಾಡ್ಕೊಂಡು ನಾವು ನಾನೇ ಹಿಂದೆ ಹೊರಡ್ಬೇಕು. ಅನ್ನ ಏನೋ 2 ಕೂಗ್ ಪಟ್ಟಂತ ಆಗೋಯ್ತು. ಪುಳಿಯೋಗರೆ ಮಾಡೋಣ ಅಷ್ಟಲ್ಲಿ ಮಳೆ ಬೇರೆ ಬಂದ್ಬಿಡ್ತು. 24 ಗಂಟೆ ಎತ್ತು ಉಚ್ಚೆ ಉಯ್ದಂಗ್ ಬರೋ ಅಂತ ಮಳೆ ಬರ್ತಾ ಇರ್ತದೆ ಇಲ್ಲಿ. ಒಂದು ಮುತ್ತಿನ ಕಥೆಯ ಹೇಳಿತು. ನಮಸ್ಕಾರ. ಇವಾಗ ನಾವು ಹೈವೇಲಿ ನಡ್ಕೊಂಡು ಹೋಗ್ತಾ ಇದೀವಿ. ಈಗ ಇವತ್ತಿಂದ ಒಂಥರ ಹೊಸ ಚಾಪ್ಟರ್ ಸ್ಟಾರ್ಟ್ ಆಯ್ತು ಅನ್ಕೊಳ್ಳಿ. ನಾವು ಏನು ಆಲ್ ಓವರ್ ಕರ್ನಾಟಕ ಮಾಡಿದ್ವಿ. ತುಂಬಾ ಪ್ರೀತಿ ರಿಯಲ್ ಬೈಕಿಂಗು, ರಿಯಲ್ ಅಡ್ವೆಂಚರು ಏನು ಅಂತ ಮುಂದೆ ಬರೋ ವಿಡಿಯೋಸಲ್ಲಿ ನೀವೇ ನೋಡ್ತೀರಿ. ನಾವು ಹೇಳೋದೇ ಬೇಡ, ನೀವೇ ನೋಡ್ತೀರಾ. ಮಸ್ತಾ ಇರುತ್ತೆ ಪ್ಲೇಸ್ಗಳೆಲ್ಲ. ಈಗ ಬೆಂಗಳೂರು ಪುಣೆ ಹೈವೇಲಿ ನಡ್ಕೊಂಡು ಹೋಗ್ತಾ ಇದೀವಿ. ಈಗ ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ಪುಣೆ ಅಂತ ಸೆಟ್ ಮಾಡ್ಕೊಂಡಿದೀವಿ. ರ್ಯಾಂಡಮ್ ಆಗಿ ಅಲ್ಲಿಗೆ ಇಲ್ಲಿಗೆ ಅಂತೆಲ್ಲ, ಬಟ್ ಎಲ್ಲಿ ಡಿಸೈಡ್ ಮಾಡ್ತೀವಿ ಯಾವ್ಯಾವ ಜಾಗಕ್ಕೆ ಹೋಗ್ಬೇಕು ಅಂತ. ಬಟ್ ಮಸ್ತಾಗಿರುತ್ತೆ ಮಾತ್ರ ವಿಡಿಯೋಸ್. ದಯವಿಟ್ಟು ಎಲ್ಲ ವಿಡಿಯೋಸ್ ಸ್ಕಿಪ್ ಮಾಡ್ದಂಗೆ ಫುಲ್ವರೆಗೂ ನೋಡಿ. ಮತ್ತೆ ನಮ್ದು ಮೇನ್ ಕಾನ್ಸೆಪ್ಟ್ ವಾಕ್ ಅಂಡ್ ಲಿಫ್ಟ್. ಟ್ರಾವೆಲಿಂಗ್ಗೆ ₹1 ಖರ್ಚು ಮಾಡಲ್ಲ, ಸ್ಟೇಗೆ ಊಟಕ್ಕೆಲ್ಲ ಖರ್ಚು ಮಾಡ್ತೀವಿ. ಬಟ್ ವಾಕ್ ಅಂಡ್ ಲಿಫ್ಟ್ ಅಲ್ಲಿ ಹೋಗೋದು ನಮ್ದು. ಇವಾಗ ಪುಣೆ ಹೈವೇ ಏನ್ ದಾಟಿದೀವಿ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಎಲ್ಲೆಲ್ಗೋ ಪ್ಲಾನ್ ಹಾಕೊಂಡಿದೀವಿ. ನೋಡಿ ನೀವೇ ಬೇಜಾರಾಗಿ ಹೋಗ್ತೀರಾ ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದನ್ನ. ನೀವು ನೋಡ್ತಿರ್ಬೋದು ಲಾರಿಗಳು ಇವಾಗ ಸ್ಟಾರ್ಟ್ ಆಗಿದೆ ನಮ್ಗೆ. ಹರಿಯಾಣ ಗಾಡಿ ನಿಲ್ಸಲ್ಲ ಕಣೋ, ಇಲ್ಲಿ ನಿಲ್ಸಲ್ಲ. ಇವಾಗ ಬಿಟ್ಟವ್ರಲ್ಲ ಆಟಿದವ್ರು ಇಷ್ಟೊತ್ತು ವೆಯ್ಟ್ ಮಾಡಿಸಿ ಇವಾಗ ಬಿಟ್ಟವ್ರಲ್ಲ. ರೇಸಲ್ಲಿ ಬಿಟ್ಟಿದ ತಕ್ಷಣ ಹೆಂಗ್ ಮಾಡ್ತಾರಲ್ಲ, ನಿಂತ್ಕೊಂತಾರ ಎಲ್ಲಾದ್ರು. ಯಾರು ಪುಣೆ ಹೌದಾ? ಒಂದೇ ಮಸ್ತ್ ಪೂರ್ಣ. ಅವರು ಪೂರ್ಣಗೆ ಹೋಯ್ತವ್ರೆ, ನಾವು ಪೂರ್ಣಗೆ ಹೋಗ್ತಾ ಇದೀವಿ. ನೆಕ್ಸ್ಟ್ ಲೆವೆಲ್ ಕ್ರೇಜಿ. ನಡಿ. ಪುಣೆ ಹೈವೇ ಇಂದ ನಮ್ಗೆ ಈ ಲಾರಿ ಸಿಕ್ಕಿ. ಸೊ ಈಗ ಈ ಲಾರಿ ಒಳಗಡೆ ಕುತ್ಕೊಂಡು ಎಲ್ಲಿವರೆಗೆ ಹೋಗ್ತಾ ಇದೀವಿ ಹೇಳಿ. ಡೈರೆಕ್ಟ್ ನಮ್ ಪುಣೆಗೆ ಲಿಫ್ಟ್ ಸಿಕ್ಕಿದೆ. ಸೊ ಇವರೇ ಡ್ರೈವರ್ ಏನೋ ಕಟ್ತಾ ಇದಾರೆ, ಏನೋ ಲೂಸ್ ಆಗ್ಬಿಟ್ಟಿದೆ ಅಂತ. ಇದೇ ಒಂದೇ ಫಸ್ಟ್ ಲಿಫ್ಟ್ ಕೈ ಹಾಕಿದ ತಕ್ಷಣ ಹೈವೇ ಇಂದ ಬಿಸಿಲಲ್ಲಿ ಡೈರೆಕ್ಟ್ ಆಗಿ ಸಿಕ್ತು ಈ ಗಾಡಿ. ಸಖತ್ ಖುಷಿ ಆಗ್ತೈತೆ. ನಾವು ಇವತ್ತೇ ಪುಣೆ ಮುಟ್ತೀವ ಇಲ್ವಾ, ಇಲ್ಲ ಹೈವೇಲಿ ಎಲ್ಲ ನಾವು ಮಲ್ಕೊಂಡ್ಬಿಡ್ತೀವ ಅಂತ ಅನ್ಕೊಂಡಿದ್ದೆ. ಬಟ್ ಆದ್ರೆ ಡೈರೆಕ್ಟ್ ಒಂದೇ ಗಾಡಿ. ಅಲ್ಲಿ ಮರ ಕೊಂಬೆ ಬಿತ್ತು, ನನ್ಗೆ ಭಯ ಆಗೋಯ್ತು. ಇವಾಗ ಅಲ್ಲಿ ಕೊಂಬೆ ಎಲ್ಲ ಬಿದ್ದೋಯ್ತು. ಸೊ ಡೈರೆಕ್ಟ್ ಈಗ ಲಾರಿಲೇನು ಕಳ್ದೋಗ್ಬಿಟ್ವಿ ಅಂತ ಅನ್ಕೊಂಡ್ರ. ನೈಟ್ ಅಂತೂ ಹೆವಿ ಸಿಕ್ಕಾಪಟ್ಟೆ ಕಷ್ಟ ಬಿದ್ದುಬಿಟ್ಟಿದ್ದೀವಿ ಲಾರಿಲಿ. ಅವ್ರು ಬೆಳಗಿನ ಜಾವ ಕರ್ಕೊಂಬಂದು 4:04 ಬಿಟ್ಟರು ನಮ್ಮ ಡೆಸ್ಟಿನೇಷನ್. ಎಲ್ಲಿ ನಾವು ಪುಣೆ ಅಂತ ಹೇಳಿದ್ವಲ್ಲ ಅಲ್ಲಿಗೆ, ಅದಕ್ಕಿಂತ ಸ್ವಲ್ಪ ಹಿಂದೆಗಡೆನೆ. ಯಾವ ಊರಿದು? ಸಾರೋಲ್ ಅನ್ನೋ ಊರು ಕರ್ಕೊಂಬಂದು ಬಿಟ್ರು. ಸೊ ಬಂದು 4:00 ಇಳಿತೀವಿ. ಅಲ್ಲಿ ಫಸ್ಟೇ ಪ್ಲಾನ್ ಮಾಡ್ಕೊಂಡಿದ್ವಿ, ಒಂದು ಪೆಟ್ರೋಲ್ ಬಂಕ್ ಐತೆ, ಅಲ್ಲಿ ಮಲ್ಕೊಳ್ಳೋಣ, ಟೆಂಟ್ ಹಾಕೇ ಬಿಡೋಣ ಇವತ್ತು, ಅದೇನಾನ ಆಗಲಿ ಅಂತ. ಆದರೆ ಏನು ಮಾಡ್ತೀರಾ, ಅಲ್ಲಿ ಇಳಿದು ನೋಡ್ತೀನಿ ನಾಯಿಗಳು ಓಡ್ ಬರ್ತಾವಾಗಲೇ 4 ಗಂಟೆಲಿ. ಎಲ್ಲೂ ಹಾಕೊಳಕ್ ಆಗೋದೇ ಇಲ್ಲ. ಅಲ್ಲಿ ಬಂಕೆಲ್ಲ ಕ್ಲೋಸ್ ಆಗ್ಬಿಟ್ಟೈತೆ. ಅಲ್ಲಿ ಏನು ಮಾಡೋದು ಏನು ಅಂತ ಕೊನೆಗೆ ತಲೆ ಕೆಡಿಸ್ಕೊಂಡು ಅರ್ಧ ಗಂಟೆ ಹುಡ್ಕಿದೀವಿ. ನಮ್ದು ಬೇರೆ ಹೆಂಗಂದ್ರೆ ಇವಾಗ ಮೊದಲಾದ್ರೆ ಕರ್ನಾಟಕ ಆದ್ರೆ ಸ್ಕೆಚ್ ಹಾಕೊಂಡಿದ್ವಿ. ಇದು ಸ್ಕೆಚ್ ಹಾಕೊಂಡಿಲ್ಲ, ತಂದು ಇಳಿಸ್ಬಿಟ್ಟು ಎಲ್ಲೋಗೋಣ, ಏನ್ ಮಾಡೋಣ. ಫುಲ್ ಕಾಲಿ 4 ಗಂಟೆಗೆ ತಲೆನೇ ಓಡ್ತಾ ಇರೋದು ಕತ್ಲು ಹೈವೇಲಿ. ಆಮೇಲೆ ಇಲ್ಲೇ ರೂಮ್ ಮಾಡಿ ಒಂದು 4 ಅವರ್ ಅಷ್ಟೇ ಮಲಗಿರೋದು. ಲಾರಿಲೂ ಮಲ್ಗಕ್ಕಾಗಿಲ್ಲ, ತುಂಬಾ ಕಷ್ಟ ಆಗೋಯ್ತು. ಅಲ್ಲಿ ಎಲ್ಲಿ ಮಲಗ್ತೀಯ, ಅಲ್ಲಿ ಬ್ಯಾಗು ಈ ಕಡೆ ನಾವು ಎಲ್ಲ ಇಕ್ಕಟ್ಟು. ಸರಿ ಇನ್ನೇನು ಮಾಡೋದು ಅಂತೇಳಿ ಬಂದು ಇಳಿದು ಇಲ್ಲೊಂದು ಲ್ಯಾಂಡ್ ಮಾಡಿದ್ವಿ. ₹1000 ಹೊಟ್ಟೆ ಎಲ್ಲ ಉರಿದೋಯ್ತು. ಮಲಗಿರೋದೇ ಒಂದು 4 ರಿಂದ 5 ಅವರ್. ಇನ್ನೇನು ಮಾಡೋಕ್ಕಾಗುತ್ತೆ, ನಮ್ಮೂರಲ್ವಲ್ಲ. ಹಂಗೆ ಮಾಡ್ಕೊಂಡು ಇವಾಗ ಒಂದು ನಾನೇ ಮಚ್ಚಿ ವಾಟರ್ ಫಾಲ್ಸ್ ಅಂತ ಫಸ್ಟ್ ಪ್ಲೇಸ್ಗೆ ಹೋಗ್ತಾ ಇರೋದು ನಾವು. ಇಲ್ಲಿಂದ ಒಂದು 90 ಕಿಲೋಮೀಟ್ರ್ ಇದೆ. ಸೊ ಅಲ್ಲಿಗೆ ನಡ್ಕೊಂಡು ಹೋಗಿ ಶುರು ಮಾಡಿದ್ದೀವಿ. ಯಾರು ಲಿಫ್ಟ್ ಕೊಡ್ತಾರೆ, ಬೇರೆ ರಾಜ್ಯ ಯಾವ ರೀತಿ ಇರುತ್ತೆ ರೆಸ್ಪಾನ್ಸು ನೋಡ್ಬೇಕು ಹೋಗ್ತಾ. ಆಗಲೇ ಟೈಮ್ ಸಾಯಂಕಾಲ ಇನ್ನೇನು ಆಗ್ತಾ ಬಂದ್ಬಿಡೈತೆ, 3-4 ಗಂಟೆ.
ಏನ್ ಯಾರು ಲಿಫ್ಟ್ ಕೊಡಲಿಲ್ಲ, ಆದ್ರೆ ಗ್ರೀನಿಶ್ ಮಾತ್ರ ಎದ್ದಿ ಕಾಣ್ತಾ ಐತೆ. ಸ್ವಲ್ಪ ಜನ ಲಿಫ್ಟ್ ಕೊಟ್ರು, ಅದು ಸ್ವಲ್ಪ ದೂರಕ್ಕೆ ಬಿಟ್ಕೊಟ್ರು ಅಷ್ಟೇನೆ. ನಡ್ಕೊಂಡು ಹೋಗ್ತಾನೆ ಇದೀವಿ. ಇರೋದು ನಾವು 90 ಕಿಲೋಮೀಟರ್ಸ್ ಅದು ಡೆಸ್ಟಿನೇಷನ್. ನಾವ್ ಹೇಳೋದು ಅವ್ರಿಗೆ ಅರ್ಥ ಆಯ್ತಾ ಇಲ್ಲ, ಅವ್ರು ಹೇಳೋದು ನಮ್ಗೆ ಅರ್ಥ ಆಯ್ತಾ ಇಲ್ಲ. ಅವ್ರು ಎಲ್ಲಿವರೆಗೂ ಹೋಗ್ತಾರ ಇಳಿ ಅಂತಾರ ಅಷ್ಟೇ. ಇಲ್ಲೇನೋ ಇರ್ಬೇಕು, ಏನು ಮಾತಾಡಂಗೆ ಇಲ್ಲ ಅಲ್ಲಿ. ಏನ್ ಗುರು ಗ್ರೀನಿಶ್ ಇರೋದು ಯಪ್ಪ. ಇಲ್ಲೇನೋ ಇರ್ಬೇಕು ಗುರು. ಮನೆನಾ? ಸ್ಯಾಚುರೇಷನ್ ಕೊಡೋ ಅವಶ್ಯಕತೆನೇ ಇಲ್ಲ ಗುರು. ಎಲ್ಲ ಅದೇ ತಗೋತೈತೆ. ಆಟೋ ಕಲರ್ ರೈಡಿಂಗು ಅಷ್ಟು ಗ್ರೀನಿಶ್ ಆಗೈತೆ. ದುಡ್ಡೇ ಇದು. ಕಾಸು ಕೀಸ್ ಕೊಡ್ಬೇಕಾ ಕೇಳೋ. बस नहीं भैया, नहीं हम बस नहीं, 0 ट्रैवलिंग. थैंक यू. कार और करीतार नोड़ ಅಲ್ಲಿ, ಅವ್ರ ಕಾರ್ ಅವ್ರು ಕರೀತಾರೆ ನೋಡು. ಅವ್ರ ಪಾಪ ಗಾಬರಿಗೆ ಈಗ ಒಳಗಡೆ ಕುತ್ಕೊಂಡಿರೋರು ಅವ್ರ ಜಾಗ ಸಾಲಲ್ಲ ಅಂದ್ಬಿಟ್ಟು ಹಿಂದೆ ಬಸ್ ಬರ್ತೈತೆ ನೋಡಿ, ಎಲ್ಲ ಹತ್ಕೊಂಡ್ರಿ ಅಂತವ್ರೆ. ನಾವ್ ಕೇಳಿದ್ವಲ್ಲ ಅದಕ್ಕೆ ಅವರು ಏ ಸಂದೀಪ ಎಲ್ಲಿಗೆ? ಓ ಬ್ರೋ, ಏನ್ ಬ್ರೋ ಮಾಡ ಅನ್ಸುದು ಎಲ್ಲ ಗೊತ್ತಿಲ್ಲ. ಏನೋ ಲಾಸ್ಟ್ ಮೂಮೆಂಟಲ್ಲಿ ಮಿರಾಕಲ್ ಕೂಡ ಹಾಕೋತೀನಿ, ಯಾಕೆ ಹೊತ್ಕೊ ಬರ್ತೀಯ? ಇಂತೂ ನಮ್ಮ ಡೆಸ್ಟಿನೇಷನ್ನ ತಲುಪ್ತಾ ಇದ್ದೀವಿ. ಒಂದು ಲಿಫ್ಟ್ ಸಿಕ್ತು. ಅವರು ಬೈ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರು. ಸ್ಟಾರ್ಟಿಂಗ್ ಕೇಳಿ ಇಲ್ಲ ನಾನು ಇದೇ ಹಳ್ಳಿ ಒಳಗಡೆ ಹೋಗ್ತೀನಿ, ಊರ ಒಳಗಡೆ ಅಂತ ಹೇಳಿದ್ರು. ಬಟ್ ಆದಮೇಲೆ ನಮಗೋಸ್ಕರ ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತು ನಮ್ಗೆ ಇವಾಗ ನಮ್ಮ ಡೆಸ್ಟಿನೇಷನ್ನ ತಲುಪ್ಸೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ನಾವು ಹೋಗ್ತಾರೋ ಜಾಗದಲ್ಲಂತೂ ಫುಲ್ ಮಳೆ ಬರ್ತಾ ಇದೆ. ಇಲ್ಲೊಂದು ದೇವಸ್ಥಾನ ಇದೆ ನೋಡಿ, ಇದು ಪ್ರಸಿದ್ಧವಾಗಿರೋ ದೇವಸ್ಥಾನ ಅಂತ. ಇಲ್ಲಿಂದ ಘಾಟ್ ದಾಟ್ಕೊಂಡು ಯಾರು ಹೋಗ್ತಾರೆ ದೇವಸ್ಥಾನ ಮುಂದೆ ವಾಗ್ಜಾಯ್ಕಾ ಮಂದಿರ್, ವಾಗ್ಜಾಯ್ಕಾ ಅಂತ ದೇವಸ್ಥಾನ ಅಂತ. ಇದು ಭಗವಾನ್ ದೇವಿ ದೇವಸ್ಥಾನ ಅಂತ. ಇದು ಇಲ್ಲಿ ನಿಮಗೆ ಫಾಗ್ ಆಗಿದೆ, ಫುಲ್ಲು ಕಾಣ್ತಾ ಇದೆ ಇರೋ ಗೊತ್ತಿಲ್ಲ. ಇದು ದೊಡ್ಡ ದೊಡ್ಡ ಬಂಡೆ ಕಲ್ಗಳು ಮೇಲ್ಗಡೆ ಇರೋದು. ಮಳೆ ಮಾತ್ರ ಹೆವಿ ಬರ್ತಾ ಇದೆ. ಇವ್ರು ಬಂದು ದೇವ್ರಂಗೆ ಲಿಫ್ಟ್ ಕೊಟ್ಟಿರೋದಕ್ಕೆ ನಮಗೆ ಏನೋ ಒಂದು ಆಯಿತು. ಇಲ್ಲ ಅಂದಿದ್ರೆ ಇದು ಇವತ್ತು ಎಲ್ಲಿ ಇದ್ದು ಇನ್ನೂ ಎಲ್ಲಿ ಮಳೆಯಲ್ಲಿ ನೆನೀತಾ ಇರ್ತಿದ್ವೋ ಗೊತ್ತಿಲ್ಲ. ಆಲ್ಮೋಸ್ಟ್ ನಮ್ಮ ಡೆಸ್ಟಿನೇಷನ್ ಹತ್ರಕ್ಕೆ ಬಂದಿದ್ದೀವಿ. ಸೊ ಬೈ ಅವ್ರು ಹಂಗೆ ಕಂಟಿನ್ಯೂ ಈ ರೂಟಲ್ಲಿ ಹೋಗ್ತಾರಂತೆ. ಸೊ ಒನ್ ಸೆಕೆಂಡ್, ಥ್ಯಾಂಕ್ ಯು ಸೋ ಮಚ್ ಬೈ. ಸೊ ಇಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಬೈ. ಇಲ್ಲಿವರೆಗೂ ನಮ್ಮ ಮಳೆಲೂ ಬಿಟ್ಟು ಪಾಪ ಅಲ್ಲಿಂದ ಎಲ್ಲೋ ಹೋಗ್ಬೇಕಾಗಿದ್ದವರು ಇಲ್ಲಿ ಬಂದು ಇಲ್ಲಿವರೆಗೂ ಬಿಟ್ಕೊಟ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನಾವು ನಮ್ಮ ಡೆಸ್ಟಿನೇಷನ್ ಕಂಟಿನ್ಯೂ ಮಾಡೋಣ, ನಾವು ಒಳಗಡೆ ಹೋಗ್ಬೇಕು. ಅಂತೂ ಇಂತೂ ರೈನ್ ಕೋಟ್ಗೆ ಕೆಲಸ ಕೊಡಂಗೆ ಆಯ್ತು. ಹೆಂಗಿದ್ದೀನಿ ನೋಡ್ರಿ ನಾನು, ಫುಲ್ಲು ರೆಡಿಯಾಗಿ ಎಲ್ಲ ವೈಟ್ ಕ್ರಾಪ್ ನೋಡ್ರಿ ಮೇಲೆ ಭಾರಿ ವ್ಯೂ ಮಾತ್ರ ಬೆಂಕಿ ಆಗೈತೆ. ನಾವು ಎಲ್ಲ ರೆಡಿ ಆಗ್ಬಿಟ್ಟು ಹೋಗ್ತಾ ಇದೀವಿ ಆ ಊರಿಗೆ. ಎಷ್ಟು ಕಿಲೋಮೀಟರ್? 16 ಕಿಲೋಮೀಟರ್. 18 ಕಿಲೋಮೀಟ್ರು. 18 ಕಿಲೋಮೀಟ್ರು. ಯಾರು ಇಲ್ಲ ರೋಡಲ್ಲಿ, ಖಾಲಿ ರೋಡು, ಜನ ಇಲ್ಲ, ಏನಿಲ್ಲ. ಎಲ್ರಿಗೂ ಶುಭೋದಯ. ಸೊ ಟೆಂಟ್ ಚೆಕ್ಔಟ್ ಮಾಡ್ಕೊಂಡು ಆಮೇಲೆ ಹೋಗ್ತಾ ಇದೀವಿ ಅದೇ ದಾರಿಗೆ. ಇನ್ನು 12 ಕಿಲೋಮೀಟರ್ ಅಲ್ಲ, 12 ಕಿಲೋಮೀಟ್ರು. ನೈಟ್ ಅಂತೂ ಒಳ್ಳೆ ನಿದ್ದೆ. ಬರೀ ನೀರು ಶಬ್ದ, ಅದು ಬಿಟ್ಟರೆ ಯಾರ್ದು ಶಬ್ದ ಇಲ್ಲ. ಅಲ್ಲೊಂಚೂರು ನಾಯಿ ಹಿಂಸೆ ಕೊಡ್ತಾ ಇದ್ವು ರಾತ್ರಿ, ದರ ಅಂತ ಟೆಂಟ್ ಹತ್ರ ಬರೋದು, ಏನು ಹಂಗೆ ಪರ ಅನ್ಸೋದು. ನಂಗೆ 2-3 ಸರಿ ಮೀಟ್ರ್ ಆಫ್ ಆಗೋಯ್ತು. ನಾಯಿಗಳು ಹಿಂಸೆ ಬಿಟ್ಟರೆ ಯಾರ್ದು ಹಿಂಸೆ ಇರಲಿಲ್ಲ. ಬಟ್ ಮಸ್ತ್ ಐತೆ. ನಿಮಗೆ ನೈಟ್ ತೋರ್ಸೋಕ್ಕಾಗಲ್ಲ, ಬೆಳಗ್ಗೆ ನೋಡಿ. ಇವಾಗ ನೋಡಿ ವ್ಯೂ ಹೆಂಗಿದೆ ಅಂತ. ಫುಲ್ಲು ಸುತ್ತ ನೋಡಿ, ಮಸ್ತಾಗೈತೆ ಮಾತ್ರ. ಯಾವ ಕಡೆ ನೋಡಿದ್ರು ಒಳ್ಳೆ ತಿರುಪತಿ ಬೆಟ್ಟ ನೋಡ್ದಂಗೆ ಆಗ್ತೈತೆ ಬೆಳಗ್ಗೆ. ಅದು ಫಾಗ್ ಬೇರೆ ಬಿದ್ದಿರೋ ಟೈಮ್ ಇದು. ಮಸ್ತಾಗೈತೆ. ಆ್ಯಪಲ್, ನಮಗೊಬ್ರು ಆ್ಯಪಲ್ ಕೊಟ್ಟಿದ್ರು. ಆ್ಯಪಲ್ ತಿನ್ಕೊಂಡು ಹೋಗ್ತಾ ಎಲ್ಲಿ ನೋಡಿದ್ರು ಹಚ್ಚ ಹಸಿರು. ಯಾವ ಕಡೆ ಇಲ್ಲಿ ನಮ್ಮ ಥರ ಏನೂ ಇಲ್ಲ, ಯಾವುದೂ ಇಲ್ಲ, ಅಂಗಡಿ ಇಲ್ಲ, ಏನಿಲ್ಲ. ನೈಟ್ ನಮ್ಮ ಪುಣ್ಯಕ್ಕೆ ಯಾರೋ ನಮ್ಮನ್ನ ಇಲ್ಲಿ ಕರ್ಕೊಂಬಂದು ಬಿಟ್ಟಿದೆ ಹೆಚ್ಚು ನಮ್ಮನ್ನ. ಸೊ ಅಷ್ಟು ದೂರದಿಂದ ನಡ್ಕೊಂಡು ಬರ್ತಾನೆ ಇದ್ವಿ. ಆ ಊರನ್ನ ದಾಟ್ಕೊಂಡು ಸ್ವಲ್ಪ ಮುಂದಕ್ಕೆ ಬಂದ್ವಿ. ತಿಂಡಿನೇ ಇಲ್ಲ, ಇಲ್ಲೆಲ್ಲೂ ಹೋಟ್ಲು ಇಲ್ಲ, ತಿಂಡಿ ತಿನ್ನೋಕೆ ಏನೂ ಇಲ್ಲ. ಅದಕ್ಕೆ ನಾವೇನು ಪ್ಲ್ಯಾನ್ ಮಾಡಿದ್ವಿ ಹೇಳಿ, ನಾವು ಎಲ್ಲದಕ್ಕೂ ರೆಡಿ ಆಗ್ಬಿಟ್ಟಿದ್ದೀವಿ. ಸೊ ನಮ್ಮ ಕ್ಯಾಂಪಿಂಗ್ ಸ್ಟೌವು, ನಮ್ಮ ಕ್ಯಾಂಪಿಂಗ್ ಫುಲ್ ಎಲ್ಲ ಇತ್ತಲ್ಲ, ಸರಿ ತಿಂಡಿ ಮಾಡ್ಕೊಂಬಿಡೋಣ ಅಂತೇಳಿ ರೈಸ್ ಇತ್ತು, ನಮ್ಮ ಹತ್ರ ಅಕ್ಕಿ ಇತ್ತು. ಅಕ್ಕಿನೂ ಪುಳಿಯೋಗರೆ ಗೊಜ್ಜೆ ಇವತ್ತಿನ ಬೆಳಗ್ಗೆ ಸ್ಪೆಷಲ್ ತಿಂಡಿ. ಸೊ ನೋಡಿ ಇಲ್ಲಿ ನೀರು ಹರ್ಕೊಂಡು ಹೋಗ್ತಾ ಇತ್ತು. ಇಲ್ಲಿ ಬಂದ್ಬಿಟ್ಟು
ಅಕ್ಕಿ ಎಲ್ಲ ತೊಳ್ಕೊಂಡು ರೆಡಿ ಮಾಡ್ಕೋತಾ ಇದೀವಿ ಇವಾಗ. ಮೊಲೆ ಹಚ್ತಾ ಇರೋದು. ಹಾಂ, ಅವಾಗ ಹಚ್ಚಿದ್ವಿ, ಅದು ಬಿಟ್ಟರೆ ಇವತ್ತೇ ಹಚ್ತಾ ಇರೋದು. ಮನೆ ಬಿಟ್ಟು ಒಂದು 15 ದಿನ ಆಗಲಿಲ್ವಾ? ನೀರು ನೋಡಿ ಎಷ್ಟು ಪ್ಯೂರ್ ಆಗೈತೆ, ಚೂರು ಗಲೀಜಿಲ್ಲ, ಎಷ್ಟು ಪ್ಯೂರ್ ಆಗೈತೆ ನೀರು. ನೀರು ಹಂಗೆ ಮಸ್ತಾಗೈತೆ, ಇಲ್ಲಿ ವೆದರು ಹಂಗೆ ಮಸ್ತಾಗೈತೆ. ಎಂಥ ಕಡೆ ಮಾಡ್ಕೊಂಡು ತಿಂತಾ ಇದೀವಿ ನೋಡಿ ಅಲ್ಲಿಂದ. ಸಾಕಾ? ಎರಡು ಕೂಗ ಎರಡೇ ಅವತ್ತು ಎರಡೇ ಮಾಡಿದ್ದಲ್ಲಿ ಬಿಡೋಣ ಸೇರಿಗೆ. ಅಷ್ಟೇನಾ ಕೂಗು? ಸರಿ. ಸೊ ಇಲ್ಲಿ ಈಗ ಪುಳಿಯೋಗರೆಗೆ ರೆಡಿ ಮಾಡ್ತಾ ಇದ್ದೀವಿ. ಅನ್ನ ಏನೋ 2 ಕೂಗು ಪಟ್ಟಂತ ಆಗೋಯ್ತು. ಪುಳಿಯೋಗರೆ ಮಾಡೋಣ ಅಷ್ಟರಲ್ಲಿ ಮಳೆ ಬೇರೆ ಬಂದ್ಬಿಡ್ತು. ಆದರೂ ಬಿಡ್ತಾರ ಪುಳಿಯೋಗರೆ ಮಾಡಿ. ಮಳೆ ನೀತಾಯ್ತಾ? ಅಲ್ಲಾಡಿಸ್ತಾವ ನಾವು, ಆ ಕಡ್ಡಿ ಅಲ್ಲಾಡಿಸ್ಬೇಡ್ರಿ. ಇದೆಲ್ಲ ಒಂಥರ ಜೀವನದಲ್ಲೇ ಎಕ್ಸ್ಪೀರಿಯನ್ಸ್ ಅಲ್ಲ ಈ ಥರ ಮಾಡಿರೋದು. ಜೀವನದಲ್ಲಿ ಒಂದು ಎಕ್ಸ್ಪೀರಿಯನ್ಸ್. ಹ್ಞೂ, ತಿರ್ಗಾ ಈ ಥರ ಜಾಗದಲ್ಲಿ ಬಂದು ಮಾಡಲ್ಲ ನಾವು. ಪುಳಿಯೋಗರೆ ಯಾವ್ದಣ್ಣ ಅದು? MTR ಪುಳಿಯೋಗರೆ. ಪ್ರಮೋಷನ್ ಅಲ್ಲಪ್ಪ. ರೆಡಿ ಆಯ್ತು MTR ಪುಳಿಯೋಗರೆ ಸರ್ವ್ ಮಾಡ್ತಾ ಇರೋದು ಇವಾಗ. ಎಷ್ಟು ಗ್ಲಾಸ್ ಇಟ್ಟಿದ್ ಮನು? 1 ಗ್ಲಾಸ್ ಅಲ್ಲ? 1 ಗ್ಲಾಸು. 1 ಗ್ಲಾಸ್ ಅಕ್ಕಿಗೆ 4 ಜನಕ್ಕೂ ಹೊಟ್ಟೆ ತುಂಬ ಆಗ್ತಾಯಿಲ್ಲ. 1.5 ಇಡ್ಬೇಕು. ಫಸ್ಟ್ ಟೈಮ್ ಅಲ್ವಾ ನಾವು ಮಾಡಿದ್ದು. ಸೊ 1 ಗ್ಲಾಸ್ ಇಟ್ಟಿದ್ದೀವಿ. ನೆಕ್ಸ್ಟ್ ಟೈಮಿಂದ ಸೂಪರ್. ಆಯ್ರಿ ಮಳೆಯಾಗ ಹೊಂಟೀವಿ ನಾವು. ಮಳೆ ಬಂದೈತ್ರಿ ಮಾಮಾರ. ಇಲ್ಲೇ ಉಳ್ಕೊಂಡಿವ್ರಿ. ಯಾವ ಊರ್ನಾಗ್ರಿ? ಇದು ಯಾವ್ದೋ ಊರ್ ಗೊತ್ತಿಲ್ಲ, ಬಾಯಿಗೆ ಬರ್ಬೇಕು, ನಮ್ಗಂತೂ ಬರಲ್ಲ, ಏನು ಗೊತ್ತಾಗಲ್ಲ. ಊರ ಹೆಸರಾಗ್ಲಿ ಏನ್ ತೋರ್ಸು. ಪಾಪ ಬಂದ್ ಫ್ರೇಮಗ್ ಬರ್ತೈತೆ. ಬ್ರೋ ಬನ್ನಿ ಬ್ರೋ. ಬ್ರೋ ಹಾಯ್ ಓಕೆ, ತಮಾಷೆ ಸಾಕು. ಹಾ, ಫೈನಲ್ ಆಗಿ 6 ಕಿಲೋಮೀಟರ್ಸ್ ಹಿಂದೆಗಡೆ ಇದ್ದೀವಿ ನಾವು. ಎಲ್ಲಿಗೆ? ನಾನೇಮಾಚಿ ವಾಟರ್ ಫಾಲ್ಸ್. ನಾನೇಮಾಚಿ ವಾಟರ್ ಫಾಲ್ಸ್ಗಿನ 6 ಕಿಲೋಮೀಟರ್ ಹಿಂದೆಗಡೆ ಇದೆ. ಇದು ಬಾಕ್ಲ ಹಾಕೊಂಡು ಹೋಗ್ಬಿಟ್ಟವ್ರೆ. ಇಲ್ಲ ಡ್ಯೂ ಟು ಹೆವಿ ರೈನ್. ದಿಸ್ ಹೆವೆನ್. ಇದೊಂದೇ ಒಂದ್ ಮನೆ ಬಿಟ್ಕೊಟ್ಬಿಟ್ಟವ್ರು ನಮ್ಗೆ. ಅಲ್ಲ ಗುರು, ಅಂಕಲ್ ಹೆಂಗ್ ಟ್ವಿಸ್ಟ್ ಕೊಟ್ರು ಗೊತ್ತಾ? ಬಂದ್ವಿ ಅಲ್ಲಿ ಪಾವ್ ಭಾಜಿ ತಿಂದ್ವಿ. ಸೊ ವಡಾಪಾವ್ ತಿಂದ್ಬಿಟ್ಟು ಅಂಕಲ್ ಹೇಳಿದ್ರು, ಅಂಕಲ್ ಉಳ್ಕೊಳಕ್ ಜಾಗ ಎಲ್ಲರೂ ಕೊಡ್ತೀರಾ ಅಂದಕ್ಕೆ. ಟೆಂಟ್ಗಾದ್ರೆ 500 ರೂಪಾಯಿ, ರೂಮ್ಗಾದ್ರೆ 1000 ರೂಪಾಯಿ ಅಂದ್ರು. ಅಲ್ಲ ಟೆಂಟ್ ಎಲ್ಲ ಹಾಕ್ಬೇಕಂದ್ರೆ ಅಲ್ಲಿ ಮಳೆಯಲ್ಲಿ ಹಾಕ್ಬೇಕಂತೆ. ಟೆಂಟ್ 500 ರೂಪಾಯಿ ಕೊಡ್ಬೇಕಂತೆ, ರೂಮಿಗೆ 1000 ರೂಪಾಯಿ ಅಂತೆ. ನಾವು ಮಾತಾಡ್ಕೊಂಡು 8 ರೂಪಾಯಿ ಫೈನಲ್ ಮಾಡ್ಕೊಂಡು ರೂಮಲ್ಲಿ ಇದೀವಿ. ಮನೆ ಮಾತ್ರ ರೂಮ್ ಜೊತೆ ಇದೊಂದು ನಾಯಿ ಸೆಕ್ಯೂರಿಟಿ ಗಾರ್ಡ್. ಫುಲ್ ದೊಡ್ಡದಾಗೈತೆ ಮನೆ. ಹಾ, ಹಿಂದೆ ಲಾಂಗ್ ಐತೆ. ಫೈನಲ್ ಆಗಿ ಮನೇನೆ ಈಸ್ಕೊಂಡು ನಾವು ಗೊತ್ತಲ್ಲ ಎಲ್ಲೋದ್ರೂ ಚೌಕಾಸಿ ಮಾಡಿದ್ರೆ ಏನೇನೋ ಚೌಕಾಸಿ ಮಾಡ್ತಾ ಇರೋದು. 800 ರೂಪಾಯಿ ಫೈನಲ್ ಆಯ್ತು. ಮಹಾಡ್ ತಾಲೂಕು ಸರ್ ಅದಲ್ವಾ ಇದು? ತಾಲೂಕ್ ಮಹಾಡು. ಮಹಾಡಕ್ ಬಂದು ಮಾಡಿಂದ 25 ಕಿಲೋಮೀಟರ್ ಬರ್ಬೇಕು. ನಾನೇಮಾಚಿ ಗೂಗಲಲ್ಲಿ ಎಲ್ಲ ಪಕ್ಕ ಇದೆ ಲೊಕೇಶನ್. ನಾನೇಮಾಚಿ ಅಂತ ಊರಿಗೆ ಬಂದ್ರೆ ನಿಮ್ಗೊಂದು ಕಟಿಂಗ್ ಸಿಗುತ್ತೆ. ನಾನೇಮಾಚಿ ಊರಿಗೆ ಹೋಗ್ಬೇಕಾರೆ ಒಂದು ಕಟಿಂಗ್ ಬರುತ್ತೆ. 6 ಕಿಲೋಮೀಟರ್ ಮೇಲೆ ಹೋಗ್ಬೇಕು. ಇಲ್ಲಿ ಅಪ್ಪಲ್ ರೋಡ್ ಇದೆ ಒಂದು. ನಾವು ಈ ಕಡೆ ಉಲ್ಟಾ ಬಂದಿದ್ದೀವಿ. ಇಲ್ಲಿ ಮನೆ ಇಲ್ಲಿ ರೂಮ್ ಕೊಟ್ಟಿದ್ರಲ್ಲ ಅಲ್ಲಿಗೆ ಬಂದಿದ್ದೀವಿ. ಸೊ ನಾನೇಮಾಚಿ ಊರಿಗೆ ಹೋಗೋಕ್ಕೆ ನಿಮ್ಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಲೊಕೇಶನ್ ಇದೆ. ನಾನು ಯಾವ ಊರು ಅದು ಹೇಳಿದ್ನಲ್ಲ, ಮಹಾಡ್ ಅಂತ. ಅಲ್ಲಿಂದ 25 ಕಿಲೋಮೀಟ್ರು ಆ ತಾಲೂಕಿಂದ. ಮೇಯ್ನ್ ರೋಡಿಂದ ಒಳಗಡೆ ಬಂದರೆ ಫುಲ್ ಗಾಡ್ ಸೆಕ್ಷನ್ ರೋಡು. ದಯವಿಟ್ಟು ಬರೋರೆಲ್ಲ ರೈನ್ ಕೋಟ್ಸು ಅದೆಲ್ಲ ತೊಗೊಂಬನ್ನಿ. ಯಾಕಂದರೆ ಮಳೆ ಗೊಳೋ ಅಂತ ಇಮ್ಮಿಡಿಯೇಟಾಗಿ ಸುರಿದು ಬಿಡ್ತದೆ. ಜಲ್ದಿ ಅಂತ. ನಮ್ಮ ಪುಣ್ಯಕ್ಕೆ ಎಲ್ಲೂ ನೆಂದಿಲ್ಲ ನಾವು. ಎಲ್ಲ ಕಡೆ ಸಂಜೆ 4 ಗಂಟೆ ಆಯ್ತು ಅಂದ್ರೆ ಮಳೆ ಶುರು. ಸಂಜೆ ಸ್ಟಾರ್ಟ್ ಆಗ್ಬಿಡುತ್ತೆ. ನಾವು ಎಲ್ಲ ಕಡೆ ಅಷ್ಟೊತ್ತಿಗೆಲ್ಲ ಒಂದು ಸೆಟ್ಲ್ ಆಗ್ಬಿಟ್ಟಿದ್ವಿ. ನೆನ್ನೆನೂ ಸೆಟ್ಲ್ ಆಗಿದ್ವಿ, ಇವತ್ತು ಸೆಟ್ಲ್ ಆಗಿದ್ವಿ. ನೋಡಿ ಫುಲ್ ಫಾಗ್ ಕಟ್ಕೊಂಡ್ಬಿಟ್ಟೈತೆ. ಇದ್ದಕ್ಕಿದ್ದಂಗೆ ಫಾಗು. ಈ ಟೈಮಲ್ಲಿ ಮೇಲೆ ಹೋದ್ರೆ ಬರ್ತೀವ ನಾವು ವಾಪಸ್ಸು? ಬರಲ್ಲ ವಾಪಸ್ಸು. ಯಾಕಂದ್ರೆ ನಮ್ಮ ಸಮುಖ ಇಲ್ಲೇ ಒಂದೊಂದ್ಸರಿ ಇಲ್ಲೇ ಫಾಗ್ ಬರೋ ಸ್ಟಾರ್ಟ್ ಆಗ್ಬಿಡುತ್ತೆ. ಅಷ್ಟು ಸಮುಖ ಬರ್ತೈತೆ. ಪ್ಲೇಸ್ ಮಾತ್ರ ಮಸ್ತಾಗೈತೆ. ನಾಳೆ ಬೆಳಗ್ಗೆ ಇಲ್ಲಿಂದ ಹೋಗ್ತಾ ಇದೀವಿ ಮೇಲ್ಗಡೆಗೆ. ವೆಯ್ಟ್ ಮಾಡ್ತಾ ಇರಿ, ಮಸ್ತಾಗಿ ಬರುತ್ತೆ ನೋಡಿ. ಈಗ ನೆಕ್ಸ್ಟ್ ಬರೋದು ಲೊಕೇಶನ್ ಮಾತ್ರ.